ಹಾಯ್ ಫ್ರೆಂಡ್ಸ್, ಹೈದ್ರಾಬಾದ್ ಬಿರಿಯಾನಿ ಮಾಡೋಣ. ಹೈದ್ರಾಬಾದಲ್ಲಿ ಬಿರಿಯಾನಿ ತುಂಬಾ ಫೇಮಸ್ಸು. ಅದರಲ್ಲಿ ಈ ವೆರೈಟಿ ಅವ್ರು ತುಂಬಾ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಹೈದ್ರಾಬಾದಿ ಬಿರಿಯಾನಿ. ಇದನ್ನು ಮಾಡೋದು ತುಂಬ ಸುಲಭ, ಈಸಿಯಾಗಿ ಮಾಡ್ಕೋಬೋದು, ಟೇಸ್ಟಿಯಾಗೂ ಇರುತ್ತೆ. ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಎಂಥ ಟೇಸ್ಟಿಯಾಗಿರುತ್ತೆ ಇದು ಬಿರಿಯಾನಿ. ಇದಕ್ಕೆ 1 ಕಪ್ಪಷ್ಟು ಬಾಸುಮತಿ ರೈಸ್ ತೊಗೊತಾ ಇದ್ದೀನಿ ನಾನು. ಬಾಸುಮತಿ ರೈಸಲ್ಲಿ ಇಲ್ಲ ಅಂದರೆ ನಾರ್ಮಲ್ ರೈಸ್ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೋಬೋದು. ಜೀರಾ ಸಾಂಬಾರು ರೈಸಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾರ್ಮಲ್ ಸೋನಾ ಮಸೂರಿಲೂ ಮಾಡ್ಬೋದು. ಆದರೆ ಸೇಮ್ ಟೇಸ್ಟ್ ಬರಬೇಕಂದ್ರೆ ಬಾಸುಮತಿ ರೈಸಲ್ಲಿ ಮಾಡಬೇಕು. ಇಲ್ಲಿ ನೋಡಿ 3/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ಗೆ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ನಿಂಬೆಹಣ್ಣು ಅರ್ಧ, ಮೊಸರು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಸಿ ಇದನ್ನು ಮ್ಯಾಗ್ನೇಟ್ ಮಾಡೋಕ್ಕೆ ಇಡಬೇಕು. 3 ರಿಂದ 4 ಗಂಟೆ ನೆನೆಸಿಡ್ಬೇಕು. ಇದನ್ನು 4 ಗಂಟೆ ಟೈಮು ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಇಟ್ಕೊಳ್ಳುತ್ತೆ. ಇದನ್ನು ಮುಚ್ಚಿ 4 ಅವರು ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲಿ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು 4 ದೊಡ್ಡ ಈರುಳ್ಳಿನ ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಡೀಪ್ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಶಾಲು ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಆಯಿಲು ಹೀರ್ಕೋಬಾರ್ದು ಅಂತ ಶಾಲು ಫ್ರೈ ಮಾಡಿ ತಗೋತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈರುಳ್ಳಿನ ತೆಗೊಂಬಿಡೋಣ. ತೆಗೆದಿಟ್ಕೊಂಡು ಈರುಳ್ಳಿ ಗೋಲ್ಡನ್ ಕಲರು ಇದು ತೆಗೆದ್ಮೇಲೆ ಸ್ವಲ್ಪ ಕಲರ್ ಬರುತ್ತೆ. ಇದಕ್ಕೆ ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಕಲ್ಲುವ್ವು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮ್ಯಾಗ್ನೇಟ್ ಮಾಡಿಟ್ಟ ಚಿಕನ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ರಿಂದ 3 ನಿಮಿಷ ಫ್ರೈ ಮಾಡಿ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯೋಣ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೆ. ಈಗ 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಕರೆದಿಟ್ಕೊಂಡಿರೋ ಆನಿಯನ್ನ ಈಗ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮುಚ್ಚಿ ಒಂದು 10 ರಿಂದ 20 ನಿಮಿಷ ಬೇಯಿಸ್ಕೋಬೇಕು. ಇದನ್ನು ನೀರು ಹಾಕಿ ಬೇಯಿಸ್ತಾಯಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಮರಾಠಿ ಮೊಗ್ಗು, ಚಕ್ಕರ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ, ಕಲ್ಲುವ್ವು ಇಷ್ಟನ್ನು ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀರು ಕುದಿಯೋಕ್ಕಿಟ್ಟಿದ್ದೆ. ಚೆನ್ನಾಗಿ ಕುದ್ಮೇಲೆ ಈ ಅಕ್ಕಿನ ಹಾಕ್ಕೊಳ್ಳೋಣ. ಅದಕ್ಕೆ ಬೇಯಿಸ್ಕೋಬೇಕು. ಇದನ್ನು ಸಪ್ರೇಟಾಗಿ ಒಂದು 70% ಅಷ್ಟೇ ಇದನ್ನು ಕುಕ್ ಮಾಡ್ಕೋಬೇಕು. ಫುಲ್ಲು ಕುಕ್ ಮಾಡಬಾರ್ದು. ಒಂದು 70% ಬೆಂದಮೇಲೆ ಅಕ್ಕಿನ ಅಲ್ಲಿ ಬೇಯ್ತಾ ಇದೆ, ಆ ಸೈಡಲ್ಲಿ ಚಿಕನ್ ಬೇಯ್ತಾ ಇದೆಯಲ್ಲ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಚಿಕನ್ನು ಬೆಂದಿದೆ. ಈಗ ಕ್ಲಿಯರಾಗಿ ಬೆಂದಾದಮೇಲೆ ಇದನ್ನು ಅರ್ಧದಷ್ಟು ತೆಕ್ಕೋತಾ ಇದ್ದೀನಿ. ವಾಪಸ್ಸು ತೆಕ್ಕೊಂಡು ಅದೇ ಬಾಣಲಿಗೆ ಬೇಯಿಸ್ಕೊಂಡಿರೋ ರೈಸ್ನ ಹರಡ್ಕೋಬೇಕು. ನೀಟಾಗಿ ಹರಡ್ಕೊಂಡು ಇದ್ರ ಮೇಲೆ ತೆಗೆದಿಟ್ಕೊಂಡು ಚಿಕನ್ ಪೀಸಸ್ಸು ಹಾಕ್ಕೋಬೇಕು. ಗ್ರೇವಿ ಸಮೇತ ಹಾಕ್ಕೋಬೇಕು. ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಕರೆದಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹಚ್ಚಿರೋದನ್ನ ಸ್ವಲ್ಪ ಹಾಕ್ಕೋತಾಯಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮುಚ್ಚಿಡಬೇಕು. ಒಂದು ಕಡಾಯಿ ವೇಸ್ಟ್ ಬಾಣಲಿ ಇಟ್ಕೊಂಡು ಕಬ್ಬಣದ ಹೆಂಚು ಅದ್ರ ಮೇಲೆ ಇದನ್ನಿಟ್ಟು ದಮ್ಮಿಗಿಡೋಣ. ಸ್ವಲ್ಪ ಗಂಜಿನ ಮೇಲಿಂದ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮುಚ್ಚಿ ಅದೇ ಗಂಜಿ ಪಾತ್ರೆನ ಇದ್ರ ಮೇಲಿಟ್ಟು ದಮ್ಮಾಗೋಗ್ಬಿಡೋಣ. ನೋಡಿ, ಈ ಸ್ಟೇಜಲ್ಲಿ ಕುಂಕುಮ ಕೇಸರಿ ನೆನೆಸಿರೋದು ಅದನ್ನು ಹಾಕ್ಕೋಬೋದು. ರೋಸ್ ಪೆಟಲ್ಲು ಡ್ರೈ ಆಗಿರೋದು ಅದು 2 ನಾನು ಮಿಸ್ ಮಾಡಿದ್ದೀನಿ. 2 ಹಾಕ್ಕೊಂಡ್ರೆ ಹೈದ್ರಾಬಾದಿ ಬಿರಿಯಾನಿ ಟೇಸ್ಟು ರೆಡಿ ಆಯಿತು. ನೋಡಿ, ಉದುದ್ರಾದ ಹೂವು ಥರ ಆಗಿದೆ. ಟೇಸ್ಟು ಮಾತ್ರ ಸೂಪರಾಗಿರುತ್ತೆ. ತುಂಬಾ ಟೇಸ್ಟಿಯಾದ ಪೀಸ್ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ, ರೈಸು ಟೇಸ್ಟ್ ಇರುತ್ತೆ. ಬಿಸಿ ಬಿಸಿ ಹೈದ್ರಾಬಾದಿ ಬಿರಿಯಾನಿ. ನಿಮಗೆ ನನ್ನ ವೀಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.